ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನಂದರೆ 371Jಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಡೌಟ್ ಇದ್ದರೆ ನಾನು ಈ ವಿಡಿಯೋದಲ್ಲಿ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಯಾಕೆಂದರೆ ನಾನು ಮೊದಲು ಒಂದು 371J ವಿಡಿಯೋ ಅಪ್ಲೋಡ್ ಮಾಡಿದಲ್ಲಿ ನನಗೆ ತುಂಬ ಜನ ಅದು ಇದು ಅಂತ ಡೌಟ್ ಕೇಳ್ತಾಯಿದ್ರು, ಕಮೆಂಟ್ ಮಾಡ್ತಾಯಿದ್ರು. ಈ ವಿಡಿಯೋದಲ್ಲಿ ಎಲ್ಲ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಫ್ರೆಂಡ್ಸ್, ನೀವು 371J ಹಾಕ್ಬೇಕಂದ್ರೆ ನಾಡೆ ಕಚೇರಿ ಕ್ರೋಮ್ನಲ್ಲಿ ಬಂದುಬಿಟ್ಟು ನಾಡೆ ಕಚೇರಿ ಅಂತ ಸರ್ಚ್ ಮಾಡಿ, ಆಮೇಲೆ ಲಾಗಿನ್ ಪಬ್ಲಿಕ್ ಅಂತಿದೆ ನೋಡಿ, ಅಲ್ಲಿ ಬಂದುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಿ, ಮೊಬೈಲ್ ನಂಬರು OTP ಆಗಿ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೀವು ಬಂದುಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ನೋಡಿ 3 ಲೈನು, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಹೊಸ ವಿನಂತಿ ಅಂತಿದೆ ನೋಡಿ, ಇಲ್ಲಿ ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು ಕನ್ನಡ ಮತ್ತು ಇಂಗ್ಲೀಷ್ ಅಂತಿದೆ. ಇದರ ಅರ್ಥ ಏನಂದರೆ, ನೀವು ಸರ್ಟಿಫಿಕೇಟ್ನ ಕನ್ನಡದಲ್ಲಿ ಪಡಿಬೇಕಾದ್ರೆ ಕನ್ನಡ ಅಂತ ಚೂಸ್ ಮಾಡಬೇಕು, ಸರ್ಟಿಫಿಕೇಟ್ನ ಇಂಗ್ಲೀಷ್ನಲ್ಲಿ ಪಡಿಬೇಕಾದ್ರೆ ಇಂಗ್ಲೀಷ್ ಅಂತ ಚೂಸ್ ಮಾಡಬೇಕು. ಈ ಕನ್ನಡದಲ್ಲೇ ಮುಂದುವರಿಸೋಣ. ಫ್ರೆಂಡ್ಸ್, ಅದಾದಮೇಲೆ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿ, ಕೆಳಗೆ HK ಪ್ರದೇಶ ಪ್ರಮಾಣ ಪತ್ರ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಹೈದರಾಬಾದ್ ಕರ್ನಾಟಕ ಅರ್ಹತಾ ಮತ್ತು ವಾಸಸ್ಥಳ ಪ್ರಮಾಣ ಪತ್ರ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಫ್ರೆಂಡ್ಸ್, ಇದು ಗರಿಷ್ಠ ಅವಧಿ ಬಂದುಬಿಟ್ಟು 30 ಡೇಸ್ ಒಳಗೆ ನಿಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ, ಜನನದ ಬಗ್ಗೆ ದಾಖಲೆ ಅಂದರೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಬರ್ತ್ ಸರ್ಟಿಫಿಕೇಟ್ ಯಾವ ಥರ ಮಾಡಿಸ್ಬೇಕೆಂಬುದು ನಿಮಗೆ ಬೇಕಾಗಿತ್ತಂದರೆ ಕಮೆಂಟ್ ಮಾಡಿ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಹೇಳ್ತೀನಿ ಯಾವ ಥರ ಮಾಡಿಸ್ಬೇಕಂದ್ರೆ. ಅದಾದಮೇಲೆ ಫ್ರೆಂಡ್ಸ್, ಬರ್ತ್ ಸರ್ಟಿಫಿಕೇಟ್ ಇಲ್ಲ, ನನಗೆ ಅರ್ಜೆಂಟಾಗಿ 371 ಮಾಡಿಸ್ಬೇಕಂದ್ರೆ ನೀವು ನಿಮ್ಮ ತಲಾಟೆ ಅಂದರೆ ವಿಲೇಜ್ ಅಕೌಂಟೆಂಟ್ನ ಭೇಟಿ ಮಾಡ್ಬೋದು. ಅವ್ರ ಹತ್ರ ಆಲ್ಟರ್ನೇಟಿವ್ ಆಪ್ಷನ್ ಇರುತ್ತೆ. ಅದಾದ ನಂತರ ವಾಸಸ್ಥಳ ಪ್ರಮಾಣ ಪತ್ರ, ಆಮೇಲೆ ಇತ್ತೀಚಿನ 2 ಭಾವಚಿತ್ರಗಳು, ಆಮೇಲೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿ ಅಂದರೆ HK ರೀಸನ್ನಲ್ಲಿ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ನೀವು ಬಂದುಬಿಟ್ಟು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಓದಿರಬೇಕು. ಅದಾದಮೇಲೆ ಕೆಲವೊಬ್ರದ್ದು ಡೌಟ್ ಇರುತ್ತೆ ಫ್ರೆಂಡ್ಸ್, ನಾನು ಸ್ವಲ್ಪ ವರ್ಷ 4-5 ವರ್ಷ ಇಲ್ಲಿ ಓದಿದ್ದೀನಿ, ಅದಾದಮೇಲೆ ಬೇರೆ ಕಡೆಗೆ ಹೋಗಿದ್ದೀನಿ ನಾನು ಓದೋಕ್ಕೆ, ನನಗೆ ಇದು ಸಿಗುತ್ತಾ ಸಿಗಲ್ವಾ ಅಂತ. ನೀವು ಎಲ್ಲಾದರೂ ಓದಿರಿ, ಒಟ್ಟಿನಲ್ಲಿ ನಿಮಗೆ ಸಿಗುತ್ತೆ. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ, ಅದಕ್ಕೆ ಬಂದುಬಿಟ್ಟು ನಿಮ್ಮ ತಂದೆ ತಾಯಿಯವರ 2013 ಮುಂಚಿನ ವೋಟರ್ ID ಇರಬೇಕು. 2013 ಮುಂಚೆ ಅಂದರೆ 1 ದಿನ 2 ದಿನ ಅಲ್ಲ, ಮುಂಚೆ ಅಂದರೆ ಒಂದು ಸುಮಾರು 4-5 ವರ್ಷದ ಮುಂಚೆ ಅಂದರೆ 2008ರವರೆಗಿನ ವೋಟರ್ ID ಇರಬೇಕು. ಅದು ಇಲ್ಲ ಅಂದರೆ ಸ್ಥಿರಾಸ್ತಿಯ ಬೇಕು, ಅಂದರೆ ಅವ್ರ ಹತ್ರ ಮನೆ, ಅವ್ರ ತಂದೆ ತಾಯಿಯಲ್ಲಿ ಹೆಸರಿರೋ ಮನೆ ಟ್ಯಾಕ್ಸ್ ಕಟ್ಟಿರ್ತಾರೆ ನೋಡಿ, ಪ್ರಾಪರ್ಟಿ ಟ್ಯಾಕ್ಸ್, ಆ ರಿಸಿಪ್ಟ್ ಹಾಕಬೇಕು. 2013 ಮುಂಚೆ ಅಂದರೆ 2008 ಅಂತ ಇಟ್ಕೊಂಬಿಡಿ, ಅದರದ್ದು ಹಾಕಬೇಕು. ಮನೇನೂ ಇಲ್ಲ ಹೊಲ ಪ್ರಾಪರ್ಟಿ ಅಂದರೆ ಹೊಲನೂ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕಂದ್ರೆ, ಅಂದರೆ ತಂದೆ ತಾಯಿ ಹೆಸರಲ್ಲಿಲ್ಲ, ನಮ್ಮ ಅಜ್ಜನ ಹೆಸರಲ್ಲಿದೆ ಅಂದರೆ ಅಜ್ಜನ ಹೆಸರಲ್ಲಿದ್ರೂ ನಡೆಯುತ್ತೆ. ಆಮೇಲೆ ಇಲ್ಲ ಅಜ್ಜನ ಹೆಸರಲ್ಲೇನೂ ಇಲ್ಲ, ಯಾರ ಹೆಸರಿನಲ್ಲೂ ಇಲ್ಲ ಅಂದರೆ ನಿಮಗೆ ಸಿಗೋದು ಕಷ್ಟ. ಒಟ್ಟಲ್ಲಿ ಮನೆ ಆದರೂ ಇರಬೇಕು, ಇಲ್ಲ ಆಸ್ತಿ ಆದರೂ ಇರಬೇಕು, ಅದು ನಿಮ್ಮ ಅಜ್ಜನ ಹೆಸರಲ್ಲೇ ಇದ್ದರೂ ನಡೆಯುತ್ತೆ. ಅದಾದಮೇಲೆ ಅಜ್ಜ ಅಂದರೆ ಅಪ್ಪನ ತಂದೆ, ನಾಟ್ ಅಮ್ಮನ ತಂದೆ, ಅಪ್ಪನ ತಂದೆ. ಅದಾದಮೇಲೆ ಪಡಿತರ ಚೀಟಿ ಫ್ರೆಂಡ್ಸ್, ಅಂದರೆ 2013 ಮುಂಚೆ ಪಡಿತರ ಚೀಟಿ ಇರಬೇಕು, ಇಲ್ಲ ಹೊಂದಿರುವ ಸ್ಥಿರಾಸ್ತಿಯ ದಾಖಲೆಗಳು. ಆಮೇಲೆ ನಿಮ್ಮ ತಂದೆ ಅಥವಾ ತಾಯಿ ಗೌರ್ಮೆಂಟ್ ನೌಕರಿ ಅಂದರೆ ಸರ್ಕಾರಿ ನೌಕರಿ ಮಾಡುತ್ತಿದ್ದರೆ ಅವರಿಗೆ ಅನೆಕ್ಷರ್ D ಅಂತ ಅದೊಂದು ಫಾರ್ಮ್ ಇರುತ್ತೆ ಫ್ರೆಂಡ್ಸ್, ಅದನ್ನು ತುಂಬಿ ಅಪ್ಲೋಡ್ ಮಾಡಬೇಕಷ್ಟೇ, ಅದರದ್ದೇನಿದೆ ಇಲ್ಲ. ಅದಾದಮೇಲೆ ಮದುವೆ ನೋಂದಣಿ ದಾಖಲೆ, ಇದು ಯಾರಿಗೆ ಬರುತ್ತೆ ಅಂದರೆ, ಯಾರಾದರೂ ಬೇರೆ ಜಿಲ್ಲೆಯ ಹೆಣ್ಣು ಕಲ್ಯಾಣ ಕರ್ನಾಟಕದ ಗಂಡನ್ನು ಮದುವೆ ಆದರೆ ಅವರಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ವಯ ಆಗುತ್ತೆ. ಯಾಕಂದರೆ ಅವರು ಕೂಡ 371Jಗೆ ಎಲಿಜಿಬಲ್ ಆಗ್ತಾರೆ. ಅದಕ್ಕಾಗಿ ಅವರು ಮ್ಯಾರೇಜ್ ಸರ್ಟಿಫಿಕೇಟ್, ಅವರೇನಾದರೂ 371J ಅಪ್ಲೈ ಮಾಡ್ತಿದ್ರೆ ಅವರು ಮ್ಯಾರೇಜ್ ಸರ್ಟಿಫಿಕೇಟ್ ಹಾಕಬೇಕು. ಅದಾದಮೇಲೆ ಆಧಾರ್ ಕಾರ್ಡು, ಬ್ಯಾಂಕ್ ಖಾತೆ,
ಆಮೇಲೆ ಫ್ರೆಂಡ್ಸ್ ಕುಟುಂಬದ ವಂಶಾವಳಿ ಈಸ್ ಕಂಪಲ್ಸರಿ. ಕುಟುಂಬದ ವಂಶಾವಳಿ ಕಂಪಲ್ಸರಿ ಫ್ರೆಂಡ್ಸ್. ಅದಾದಮೇಲೆ ಎನೆಕ್ಸರ್ ಎ ಇದು ಬಂದುಬಿಟ್ಟು ಅದೇ ಬೇರೆ ಜಿಲ್ಲೆಯ ಮಹಿಳೆ ಬಂದು ಕಲ್ಯಾಣ ಕರ್ನಾಟಕ ಜಿಲ್ಲೆಯ ಹುಡುಗನ ಜೊತೆ ಮದುವೆ ಆದರೆ ಅವರಿಗೆ ಇದು ಎನೆಕ್ಸರ್ ಎ ಫಾರ್ಮ್ ತುಂಬಿಸ್ಬೇಕು. ನಂತರ ಇತರ ದಾಖಲೆಯಲ್ಲಿ ಫ್ರೆಂಡ್ಸ್ ನೀವು 10th ಮಾರ್ಕ್ಸ್ ಕಾರ್ಡು, ಆಮೇಲೆ 10th TC, ನಿಮ್ಮ ತಂದೆ ತಾಯಿಯ ಆಧಾರ್ ಕಾರ್ಡು ಈ ಥರ ಹಾಕ್ಬೋದು. ಒಂದೆರಡು ಹಾಕ್ಬಿಟ್ರೆ ಮುಗಿಯಿತು. ಆಮೇಲೆ ಫ್ರೆಂಡ್ಸ್ ಸೊ ಇಷ್ಟೇ ಫ್ರೆಂಡ್ಸ್. ಇಷ್ಟು ನೀವು ಹಾಕಿದ್ರಂದರೆ ನಿಮಗೆ 371J 30 ಡೇಸ್ ಒಳಗೆ ಬಂದೇ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ನೋ ಡೌಟ್. ಆದರೂ ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಫ್ರೆಂಡ್ಸ್ ಈ ವಿಡಿಯೋದಲ್ಲಿ. ಆಮೇಲೆ ಫ್ರೆಂಡ್ಸ್ ಇದರಲ್ಲಿ ಬಂದುಬಿಟ್ಟು ನೀವು ಏನು ಮಾಡಬೇಕಂದ್ರೆ, ಇದು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಎನೆಕ್ಸರ್ ಸಿ ಇದೆ ನೋಡಿ ಫ್ರೆಂಡ್ಸ್. ನೀವು ಫುಲ್ಲಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಓದಿದರೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಓದಿದರೆ ನೀವು ವರಿನೇ ಮಾಡಬೇಡಿ ಫ್ರೆಂಡ್ಸ್. ನಂದು ರಿಜೆಕ್ಟ್ ಆಗುತ್ತೆ ಆ ಥರ ಈ ಥರ ನೀವು ವರಿನೇ ಮಾಡಬೇಡಿ. ಯಾಕೆಂದರೆ ನಿಮ್ಗೆ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ. ವಿತ್ ನಿಮ್ಮದು ವೋಟರ್ ID ಇರಬೇಕು, ಇಲ್ಲ ಪಹಣಿ ಇರಬೇಕು, ಇಲ್ಲ ಇದು ಇರಬೇಕು, ಗರ್ಪಟ್ಟಿ ಇರಬೇಕು, ಅಂದರೆ ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ ಇರಬೇಕು ಫ್ರೆಂಡ್ಸ್. ಸೊ ಇಷ್ಟಿತ್ತಂದರೆ ನಿಮಗೆ 371J ಪಕ್ಕ ಬಂದೇ ಬರುತ್ತೆ ಫ್ರೆಂಡ್ಸ್. ಅದಾದಮೇಲೆ ನನಗೆ ಒಬ್ಬರು ಕೇಳಿದರು, ಎನೆಕ್ಸರ್ ಅಂದರೆ 371J ಅಂದರೆ ಎನೆಕ್ಸರ್ ಎ ಅಲ್ಲ, ಇದು ಬಂದುಬಿಟ್ಟು ಬೇರೆ ಜಿಲ್ಲೆಯ ಮಹಿಳೆ ಬಂದು ಈ ಜಿಲ್ಲೆಯ ಹುಡುಗನ ಜೊತೆ ಮದುವೆ ಆದರೆ ಅವರಿಗಷ್ಟೇ ಸಂಬಂಧಪಡುತ್ತೆ. ಸೊ ಫ್ರೆಂಡ್ಸ್ ಆಮೇಲೆ ಇತರೆ ದಾಖಲೆಗಳಲ್ಲಿ ನೀವು 10th ಮಾರ್ಕ್ಸ್ ಕಾರ್ಡು ಮತ್ತು TC ಕಂಪಲ್ಸರಿ ಅಪ್ಲೋಡ್. ಸೊ ಫ್ರೆಂಡ್ಸ್ ಜನನ ಬಗ್ಗೆ ದಾಖಲೆ ಅಂದರೆ ಬರ್ತ್ ಸರ್ಟಿಫಿಕೇಟು. ಸೊ ಅದೆಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಮಾಡಿಸ್ಕೋದು ಆಗ್ತಿಲ್ಲ, ನನಗೆ ಅರ್ಜೆಂಟ್ ಬೇಕಂದರೆ ಏನು ಮಾಡಿ ಅಂದರೆ ನೀವು ನಿಮ್ಮ ವಿಲೇಜ್ ಅಕೌಂಟೆಂಟ್ನ ಭೇಟಿಯಾಗಿ ಅವರು ಆಲ್ಟರ್ನೇಟಿವ್ ಆಪ್ಷನ್ ಹೇಳ್ತಾರೆ. ಸೊ ಫ್ರೆಂಡ್ಸ್ ಇದರಲ್ಲಿ ಇಷ್ಟೇ ಇರೋದು. ಏನಂತ ಅಷ್ಟೊಂದೇನು ತುಂಬ ತಲೆ ಕೆಡಿಸೋಕ್ಕಂತ ಇದು ಏನಲ್ಲ. ನೀವು ಜಸ್ಟ್ ಮೊಬೈಲಲ್ಲಿ ಅಪ್ಲೈ ಮಾಡಿದರೆ ಸಾಕು, ನಿಮಗೆ ಆರಾಮ್ಸೆ ಇದು 371J ಸಿಗುತ್ತೆ. ಯಾಕಂದರೆ ನಾನು ಸುಮಾರು 4-5 371J ಮಾಡಿದ್ದೀನಿ ಮೊಬೈಲ್ನಲ್ಲೇ. ಸೊ ಆರಾಮಾಗಿ ಸಿಗುತ್ತೆ ಫ್ರೆಂಡ್ಸ್, ನೀವೇನು ತಲೆ ಕೆಡಿಸ್ಕೋಬೇಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂಥ ಇನ್ಫಾರ್ಮೇಷನ್ ವಿಡಿಯೋಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.